ಇಲ್ಲಿ ಓದಿರುವಂಥದ್ದು. ಏನು ಹೇಳ್ತೀರಾ ಸರ್ ಗಿಲ್ಲಿ ನಟರ ಬಗ್ಗೆ? ನಟರಾಜ್ ಅವರು ನೋಡಿ 2013-14ನೇ ಸಾಲಿನಲ್ಲಿ ನಮ್ಮ ಸಾರ್ವಜನಿಕ ಪ್ರೌಢಶಾಲೆ ಇದೇ ನಮ್ಮ ಬಂಡೂರು ಗ್ರಾಮದಲ್ಲಿ SSLCನಲ್ಲಿ ವ್ಯಾಸಂಗ ಮಾಡಿ ಉತ್ತೀರ್ಣರಾಗಿ ಹೋದಂಥವ್ರು. ಅವರು ಶಾಲಾ 3 ವರ್ಷಗಳ ನಮ್ಮ ಶಾಲಾ ಅವಧಿನಲ್ಲಿ ತುಂಬ ವಿಧೇಯತೆಯಿಂದಲೇ ಇದ್ದರು. ನೀವು ಹೇಗೆ ಈ ದಿನ ನೋಡ್ತಾ ಇದ್ದೀರಾ ಅದೇ ರೀತಿ ಮುಗ್ಧ ಹಳ್ಳಿಯ ಸೊಗಡಿನಿಂದ ಈಗೇನು ನಾವು ಡೈಲಿ ನೋಡ್ತಾ ಇದ್ದೀವೋ ಅದೇ ನಯ ವಿನಯ ಅದರಿಂದ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವಂಥ ಸಮಯದಲ್ಲಿ ವಿಶೇಷವಾಗಿ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಗಿಲ್ಲಿ ನಟರಾಜಾಗಿ ಈ ರೀತಿ ಪರಿವರ್ತನೆ ಹೊಂದವ್ರೆ ಅಂತಂದರೆ ನಮಗೇನೆ ನಂಬಕ್ಕೆ ಅಸಾಧ್ಯ. ಏಕೆಂದರೆ ನಮ್ಮ ಶಾಲೆಯಲ್ಲಿ ಓದುವಾಗ ಅವರು ಎಲೆಮರೆಕಾಯಿನ ರೀತಿ ವಿದ್ಯಾಭ್ಯಾಸವನ್ನು ಮಾಡಿದಂಥವ್ರು. ಅವ್ರ ಅಣ್ಣ ನರೇಂದ್ರ ಅಂತ, ಅವ್ರ ಅಕ್ಕ ಪವಿತ್ರ ಅಂದ್ಬಿಟ್ಟು ಅವರು ಇಲ್ಲೇ ವಿದ್ಯಾಭ್ಯಾಸವನ್ನು ಮಾಡಿದ್ದು. ಆದರೆ ನಟರಾಜು ಅವರು ನಮಗೆ ನಮ್ಮ ಸ್ಟಾಫೆಲ್ಲ ಇಲ್ಲಿ ಕೂತು ಮಾತಾಡುವಂಥ ಸಂದರ್ಭದಲ್ಲಿ ನಮ್ಮ ಕನ್ನಡ ಭಾಷೆ ಶಿಕ್ಷಕರಾದಂಥ ಶ್ರೀಮತಿ ಪ್ರಮೀಳಾರವರು ನಮಗೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರು. ನಮಗೆ ಗೊತ್ತಿರಲಿಲ್ಲ. ನೋಡಿ ನಲ್ಲಿ ಮೂಳೆ ಅಂತಕ್ಕಂಥದ್ದು ನೋಡಿ ಇವನೇ ನಿಮ್ಮ ಸ್ಟೂಡೆಂಟು ಅಂತ ಅವರು ನಮ್ಮ ಸ್ಟಾಫ್ ರೂಮಲ್ಲಿ ತೋರಿಸಿದ್ರು. ಆವಾಗ ಹೌದಲ್ವೇ ಅಂತ ನಾವೆಲ್ಲ ಆಗ ಅವನ್ನ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ವು. ಆಗ ಅವನೊಂದೊಂದು ರೀಲ್ಸ್ ಮಾಡುವಂಥದ್ದು, ನಲ್ಲಿ ಮೂಳೆ ಆಗಿರ್ಬೋದು, ತುಂಬ ಅವನಿಗೆ ಹೆಸರನ್ನು ತಂದು ಕೊಟ್ಟಿದ್ದುವಂಥದ್ದು